टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಷ್ಟ್ರ ರಾಜಧಾನಿ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಪತಾಕೆ ಹಾರಿಸಿದೆ. ಆಮ್ ಆದ್ಮಿಗೆ ಕೇಸರಿ ಕಲಿಗಳು ಆಘಾತ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕೂಡ 0 ಸುತ್ತಿದ್ದು ಮರ್ಮಾಘಾತವಾಗಿದೆ. ಆಡಳಿತ ಅಭಿವೃದ್ಧಿಯ ಗೆಲುವು ಅಂತ ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ಮಹಾನಗರದಲ್ಲಿ ಬಿಜೆಪಿ ಮಹಾ ಗೆಲುವು ದಾಖಲಿಸಿದೆ. ತಮ್ಮ ವಿರುದ್ಧ ತೊಡೆತಟ್ಟಿ ನಿಂತ ಕೇಜ್ರಿವಾಲ್ಗೆ ಮಣ್ಣು ಮುಕ್ಕಿಸಿ ವಿಜಯದ ಪತಾಕೆ ಹಾರಿಸಿದೆ. ಎಕ್ಸಿಟ್ ಪೋಲ್ಗಳು ನುಡಿದ ಭವಿಷ್ಯ ನಿಜವಾಗಿದ್ದು ದೆಹಲಿ ದ್ವಾರದಲ್ಲಿ ಕಮಲದ ಹೂವು 27 ವರ್ಷದ ಬಳಿಕ ಮತ್ತೆ ಅರಳಿದೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದೆಹಲಿಯಲ್ಲಿ 10 ವರ್ಷದಿಂದ ಸಂಘರ್ಷ, ವಿವಾದ, ಗುದ್ದಾಟ, ಹಗರಣ ಹೀಗೆ ಆರೋಪಗಳ ಸುಳಿಯಲ್ಲೇ ಒದ್ದಾಡಿ ಆಡಳಿತ ನಡೆಸ್ತಾ ಇದ್ದ ಆಪ್ ನಾಯಕರು ಸೋತು ಸುಣ್ಣವಾಗಿದ್ದಾರೆ. ದೆಹಲಿಯಲ್ಲಿ 10 ವರ್ಷದಿಂದ ಬೇರೂರಿದ್ದ ಆಪ್ನ ಬೇರನ್ನ ಬುಡ ಸಮೇತ ಅಲ್ಲದಿದ್ರು ಕೇಜ್ರಿವಾಲ್ ಪಾರುಪತ್ಯಕ್ಕೆ ಬಿಜೆಪಿ ಬ್ರೇಕ್ ಹಾಕಿದೆ. ಹಾಗಾದ್ರೆ ದೆಹಲಿಯ 70 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ದೆಷ್ಟು? ಆಪ್ಗೆ ದಕ್ಕಿದ್ದೆಷ್ಟು? ಕಾಂಗ್ರೆಸ್ 0 ಸುತ್ತಿದ್ದೇಕೆ? ಆಪ್ ಮುಗ್ಗರಿಸಿ ಬಿದ್ದಿದ್ದೇಕೆ? ಬಿಜೆಪಿ ಗೆಲುವಿನ ಪಟಾಕಿ ಸಿಡಿದಿದ್ದ ಹೇಗೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನೇ ತೋರಿಸ್ತೀವಿ ನೋಡಿ. 70 ವಿಧಾನಸಭಾ ಕ್ಷೇತ್ರಗಳ ಬಲಾಬಲ ಹೊಂದಿರುವ ದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ 36 ಮ್ಯಾಜಿಕ್ ನಂಬರ್ ಆಗಿದೆ. 70 ಕ್ಷೇತ್ರಗಳ ಪೈಕಿ ಬಿಜೆಪಿ 48 ಕ್ಷೇತ್ರದಲ್ಲಿ ಭರ್ಜರಿ ಗೆಲುವು ದಾಖಲಿಸಿದೆ. ಕಳೆದ ಬಾರಿ 67 ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದ ಆಪ್ ಈ ಬಾರಿ ಕೇವಲ 22 ಕ್ಷೇತ್ರಗಳನ್ನಷ್ಟೇ ಗೆಲ್ಲಲು ಶಕ್ತವಾಗಿದೆ. ಕಾಂಗ್ರೆಸ್ ಕಳೆದ ಬಾರಿಯಂತೆ ಈ ಬಾರಿಯೂ 0 ಸುತ್ತಿದೆ. ಹಾಗಾದ್ರೆ ಯಾವ ಪಕ್ಷಕ್ಕೆ ಎಷ್ಟು ಮತ ಸಿಕ್ಕಿದೆ? ಶೇಕಡವಾರು ಮತ ಪ್ರಮಾಣ ಎಷ್ಟು ಅಂತ ನೋಡೋದಾದ್ರೆ ಇನ್ನು ಜನಮನ ಗೆಲ್ಲುವಲ್ಲೂ ಬಿಜೆಪಿ, ಆಪ್ ಎರಡೂ ಪಕ್ಷಗಳು ಪೈಪೋಟಿಗೆ ಬಿದ್ದಿವೆ. ಚುನಾವಣೆಯಲ್ಲಿ ಸೋತರೂ ಮತ ಪ್ರಮಾಣದಲ್ಲಿ ಆಪ್ ಹಿಂದೆ ಬಿದ್ದಿಲ್ಲ. ಬಿಜೆಪಿಗೆ ಶೇಕಡ 45ರಷ್ಟು ಮತ ಬಂದಿದ್ರೆ ಆಪ್ ಪಾಲಿಗೆ 43ರಷ್ಟು ಮತಗಳು ಬಂದಿವೆ. ದೆಹಲಿ ಗೆಲುವಿನ ಬಗ್ಗೆ ಟ್ವೀಟ್ ಮಾಡಿದ ಪ್ರಧಾನಿ ಮೋದಿ, ಜನಶಕ್ತಿ ಅತಿ ಮುಖ್ಯ, ಇಲ್ಲಿ ಅಭಿವೃದ್ಧಿ ಗೆಲ್ಲುತ್ತೆ, ಒಳ್ಳೆಯ ಆಡಳಿತಕ್ಕೆ ಜಯವಾಗುತ್ತೆ ಅಂದಿದ್ದಾರೆ. ಸಂಜೆ ಬಿಜೆಪಿ ಕಚೇರಿಯ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದ ಮೋದಿ ದೆಹಲಿ ಜನರಿಗೆ ಧನ್ಯವಾದ ತಿಳಿಸಿದ್ದಾರೆ. इन आपदा वालों ने अपने हर घोटाले को छिपाने के लिए रोज नई नई साजिशें रची, लेकिन अब दिल्ली का जनादेश आ चुका है. मैं गारंटी दे रहा हूं, पहले विधानसभा सत्र में ही सीएजी की रिपोर्ट सदन में रखी जाएगी. भ्रष्टाचार के हर तार की जांच होगी और जिसने भी लूटा है उसको लौटाना पड़ेगा. ಇನ್ನು ದೆಹಲಿ ಗದ್ದುಗೆ ಏರಲು 7 ಮಂದಿ ರೇಸ್ನಲ್ಲಿದ್ದಾರೆ. ಕೇಜ್ರಿವಾಲ್ ಸೋಲಿಸಿದ ಪರ್ವೇಶ್ ವರ್ಮಾ, ಸುಷ್ಮಾ ಸ್ವರಾಜ್ ಪುತ್ರಿ ಬನ್ಸುರಿ ಸ್ವರಾಜ್, ಸ್ಮೃತಿ ಇರಾನಿ, ಕೈಲಾಸ್ ಗೆಹ್ಲೋಟ್, ದುಷ್ಯಂತ್ ಗೌತಮ್, ಕಪಿಲ್ ಮಿಶ್ರಾ, ಅರವಿಂದರ್ ಸಿಂಗ್ ಲವ್ಲಿ ಹೆಸರು ಚಾಲ್ತಿಯಲ್ಲಿದೆ. ದೆಹಲಿ ಸಿಎಂ ಯಾರಾಗ್ತಾರೆ ಅನ್ನೋ ಲೆಕ್ಕಾಚಾರ ಗರಿಗೆದರಿದೆ. ಹರೀಶ್, TV9 ನವದೆಹಲಿ.